ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಬಾಳೇಶ್ ಮನಸ್ ಕೃಷಿಯಿಂದ ಕೃಷಿ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ವಿಶೇಷವಾದ ವಿಡಿಯೋ ಅನ್ಬೋದು. ಕಬ್ಬಿಗೆ ಒಂದು ಬಿಗ್ ಅರ್ಥಿಂಗ್ ಅಪ್ ಕಬ್ಬು ಬೋದ್ ಹಾಕುವ ಮುಂದೆ 125 ದಿವಸಕ್ಕೆ ನಾವು ಯಾವ ರೀತಿ ಒಂದು ಗೊಬ್ಬರ ನಿರ್ವಹಣೆ ಮಾಡಬೇಕಾಗ್ತೈತಿ, ಏನೇನು ಹಾಕಬೇಕಾಗೈತಿ, ಎಷ್ಟು ಪ್ರಮಾಣದಾಗ ಹಾಕೈತಿ ಎಲ್ಲ ಈ ವಿಡಿಯೋದಾಗ ತೊಗೊಂಡು ಬರೋಣ್ರಿ. ಒಟ್ಟು ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋ ನೋಡ್ಕೊರಿ. ಅರ್ಧಂಬರ್ಧ ನೋಡ್ಕೇಶಿಂದ ಹಂಗಾಯಿತು ಹಿಂಗಾಯಿತು ಅನ್ಕೊಂಡ್ಕೊಂಡಕ್ಕಿಂತನೂ ಪೂರ್ತಿ ವಿಡಿಯೋ ನೋಡೋಕೆ ಒಂದು ಸ್ವಲ್ಪ ಟೈಮ್ ಕೊಡ್ರಿ. ಮಿಸ್ ಮಾಡ್ದೆ ಈ ವಿಡಿಯೋ ಪೂರ್ತಿ ನೋಡ್ಕೊರಿ. ಬರೀ ಶುರು ಮಾಡೋಣ. ಯಾವ ರೀತಿ ಒಂದು ಕಬ್ಬಿಗೆ 125 ದಿವಸಕ್ಕೆ ನಾವು ಗೊಬ್ಬರ ಏನೇನು ಕೊಡೋಣ, ಎಷ್ಟು ಪ್ರಮಾಣದಾಗ ಕೊಡೋಣ, ಮತ್ತು ಬೋಧ ಎಷ್ಟು ಪ್ರಮಾಣದಾಗ ಏರಿಸ್ಬೇಕು, ಮರಿಗಳ ಸಂಖ್ಯೆ ಮೇಂಟೈನ್ ಯಾವ ರೀತಿ ಮಾಡಬೇಕು, ಕಬ್ಬಿಗೆ ಎಷ್ಟನೇ ದಿವಸಿಗೆ ನಾವು ಬೋಧ ಹಾಕಿದ್ರೆ ಒಳ್ಳೆಯದು, ಎಲ್ಲ ಸಂಪೂರ್ಣವಾದ ಒಂದು ಮಾಹಿತಿನ ಈ ವಿಡಿಯೋದಾಗ ತೊಗೊಂಡು ಬರೋಣ್ರಿ. ಬರೀ ನೋಡೋಣ್ರಿ. ಸ್ನೇಹಿತರೆ, ಇದು ಯಾವ ರೀತಿ ಒಂದು ಕಬ್ಬಿನ ಒಂದು ಪ್ಲಾಟಿಗಿನ ನಮ್ಮ ಕಬ್ಬಿನ ಪ್ಲಾಟ್ ಇದು ಯಾವ ರೀತಿ ಬಂದಿದೆ ಅನ್ನೋದನ್ನು ನೀವು ಹೇಳ್ಬೋದು. ಇಲ್ಲಿ ಈಗ ಸದ್ಯಕ್ಕೆ ನಾವು ಇದನ್ನು ಬೋಧ ಹಾಕುವಂಥ ಕೆಲಸನೂ ಮಾಡ್ತಾಯಿದ್ದೀವಿ. ಇನ್ನೇನು ಇದನ್ನು ಸ್ವಲ್ಪ ಗೊಬ್ಬರನೂ ಕೂಡ ಹಾಕಿ ರಾಸಾಯನಿಕ ಗೊಬ್ಬರಗಳನ್ನು ಫಾಸ್ಫರಸ್ಸು, ಯೂರಿಯಾ, ಆಮೇಲೆ ಪೊಟ್ಯಾಶಿ, ಮೈಕ್ರೋನ್ಯೂಟ್ರಿಯೆಂಟು, ಈ ಥರ ಒಂದು ಮ್ಯಾಗ್ನೀಷಿಯಮ್ ಸಲ್ಫೇಟು ಇವುಗಳನ್ನೆಲ್ಲ ಕೂಡ್ಸ್ಕೊಂಡು ನಾವು ಮಿಕ್ಸ್ ಮಾಡಿ ಇದಕ್ಕೆ ಗೊಬ್ಬರ ಹಾಕಿ ಇದನ್ನು ಒಂದು ಪವರ್ ಟಿಲ್ಲರ್ ಮುಖಾಂತರ ಒಂದು ಬಿಗ್ ಅರ್ಥಿಂಗ್ ಅಪ್ ಅನ್ಬೋದು. ಈ ಒಂದು ಬಿಗ್ ಅರ್ಥಿಂಗ್ ಅಪ್ಪನ್ನು ಇಲ್ಲಿ ನಾವು ಹಾಕ್ಬೇಕು ಅಂದ್ಕೊಂಡಿದ್ದೀವಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಯಾವ ರೀತಿ ನಮ್ಗೆ ಮರಿಗಳ ಸಂಖ್ಯೆ ಬಂದಿದೆ. ತುಂಬ ಉತ್ತಮವಾಗಿ ಇದು ಒಂದು ಕಣ್ಣಿನ ನಾಟಿ ಪದ್ಧತಿಯಿಂದ ನಾವು ಮಾಡಿರ್ತಕ್ಕಂಥ ಒಂದು ನಾಟಿ ಪದ್ಧತಿ ಅನ್ಬೋದು ಸ್ನೇಹಿತರೆ. ಕಬ್ಬನ್ನು ಯಾವ ರೀತಿ ಒಂದು ಸದೃಢ ಮರಿಗಳು ಯಾವ ರೀತಿ ಬಂದಿವೆ ಎಲ್ಲ ನೀವು ನೋಡ್ಬೋದು. ಇನ್ನು ಕಲರ್ ಕೂಡ ಯಾವುದೇ ರೀತಿ ಒಂದು ಮಿಸ್ಟೇಕ್ ಕೂಡ ಆಗಿಲ್ಲ. ಯಾವುದೇ ಒಂದು ಪೋಷಕಾಂಶದ ಕೊರತೆಯೂ ಇಲ್ಲಿ ಕಾಣ್ತಾ ಇಲ್ಲ. ನೀವು ಹೇಳ್ಬೋದು ಯಾವ ರೀತಿ ಇದೆ ಅನ್ನೋದನ್ನು. ಇನ್ನು ಇದಕ್ಕೆ ನಾವು ಬಿಗ್ ಅರ್ಥಿಂಗ್ ಅಪ್ ಈ ರೀತಿ ಮಾಡಿ ಇದನ್ನು ನಾವು ಮುಂದಿನ ಒಂದು ಪ್ರೊಸೆಸ್ಸನ್ನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಸ್ನೇಹಿತರೆ. ನೋಡ್ಬೋದು ಈ ಡ್ರಿಪ್ಗಳ ಲೈನ್ಗಳನ್ನು ನಾವು ಈ ರೀತಿ ಮೊದಲ ಈ ಕಬ್ಬಿನ ಮೇಲೆ ಎಲೆಗಳ ಮೇಲೆ ಇದನ್ನು ಈ ರೀತಿ ನಾವು ಹಾಕೋಬೇಕಾಗತ್ತೆ. ಡ್ರಿಪ್ ಏನೋ ಹೊರಗಡೆ ತೆಗೆಯುವಂಥ ಅವಶ್ಯಕತೆಯೂ ಏನೂ ಇರೋದಿಲ್ಲ. ಸಾಕಷ್ಟು ಜನರು ಈ ಬೋದ್ ಹಾಕೋ ಟೈಮ್ದಾಗ ಡ್ರಿಪ್ಪನ್ನು ಹೊರಗಡೆ ತೆಗೆಯುವಂಥ ಕೆಲಸನೂ ಮಾಡ್ತಾರೆ. ಅದು ತೊಂದರೆ ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ. ಈ ರೀತಿ ಒಂದು ಕಬ್ಬಿನ ಎಲೆಗಳ ಮೇಲೆ ಈ ರೀತಿ ಹಾಕೋವಂತ ಹೋದರೆ ಅದಾಗತ್ತೆ. ಮತ್ತು ಇಲ್ಲಿ ಬಿಗ್ ಅರ್ಥಿಂಗ್ ಅಪ್ ನಾವು ಮಾಡಿದ ನಂತರ ಅದನ್ನು ಮತ್ತೆ ನಡುವ ಸಾಲಿನ ಮಧ್ಯದಲ್ಲಿ ಹಾಕ್ಕೊಂಡು ನಾವು ಅದನ್ನು ಯಥಾ ರೀತಿ ನಾವು ಮತ್ತೆ ಡ್ರಿಪ್ಪನ್ನು ಆನ್ ಮಾಡ್ಕೋಬೋದು ಸ್ನೇಹಿತರೆ. ಈ ರೀತಿ ಇದೆ. ಇದನ್ನು ಗೊಬ್ಬರಗಳನ್ನು ಯಾವ ರೀತಿ ಮಿಕ್ಸ್ ಮಾಡೋದನ್ನು, ಯಾವ ರೀತಿ ಯಾವ್ಯಾವನ್ನ ಹಾಕ್ತಾಯಿದ್ದೀವಿ ಅನ್ನೋದನ್ನೆಲ್ಲ ಈ ವಿಡಿಯೋದಾಗ ತೊಗೊಂಡ್ಬರೋಣ್ರಿ. ಬರೀ ಶುರು ಮಾಡೋಣ ಸ್ನೇಹಿತರೆ. ಈ ರೀತಿ ನಮ್ಮ ಕಬ್ಬಿನ ಪ್ಲಾಟ್ ಬಂದಿದೆ. ಇಲ್ಲಿ ಸಾಕಷ್ಟು ಮರಿಗಳು ಬಂದವು. ಒಂದು ಸ್ವಲ್ಪ ಮರಿ ಜಾಸ್ತಿನೇ ಬಂದಾವು ಅನ್ಬೋದು. ಇಷ್ಟೊಂದು ಪ್ರಮಾಣದಾಗ ಮರಿ ಬರ್ತಾವೆ ಅಂದ್ಕೊಂಡು ನಾ ತಿಳ್ಕೊಂಡಿರಲಿಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಇಷ್ಟೊಂದು ಮರಿಗಳ ಸಂಖ್ಯೆಯಿಂದ ನಮಗೆ ಇಲ್ಲಿ ಇಳುವರಿ ಸಿಗಲ್ಲ. ಯಾಕಂದ್ರೆ ಸಾಕಷ್ಟು ಮರಿಗಳಿದ್ದು ಅಂದ್ರೆ ಅಲ್ಲಿ ನಮಗೆ ಎಲ್ಲಕ್ಕೂ ಪೋಷಕಾಂಶಗಳನ್ನು ಪೂರೈಸುವಂಥ ಕೆಲಸ ಆಗಲ್ಲ. ಭೂಮಿಗೆ ಒಂದು ಸ್ಕ್ವೇರ್ ಫುಟ್ದಾಗ ಒಂದೇ ಕಬ್ಬು ಇರ್ಬೇಕು ಅನ್ನೋದನ್ನು ಈ ಹೇಳ್ತಾರಲ್ಲ, ಆ ರೀತಿ ನಾವು ಇಲ್ಲಿ ಮೇಂಟೈನ್ ಆಗಬೇಕಾಗಿತ್ತು. ಇದು 1 ಸ್ಕ್ವೇರ್ ಫುಟ್ದಾಗ 2 ಕಬ್ಬ ಈ ರೀತಿ ಮೇಂಟೈನ್ ಆಗೈತಿ. ಇದನ್ನು ನಾವು ಮರಿಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕಾಗ್ತೈತಿ. ಯಾವ ರೀತಿ ಕಡಿಮೆ ಆಗ್ತಾವಪ್ಪ ಅಂತ ಕೇಳಿದ್ರೆ ಇಲ್ಲಿ ನಾವು ಬಿಗ್ ಅರ್ಥಿಂಗ್ ಅಪ್ ಮಾಡುವ ಟೈಮ್ದಾಗ ಈ ಸಣ್ಣದಾಗಿ ಬಂದಿರತಕ್ಕಂಥ ಕೆಳಗಿನ ಮರಿಗಳೆಲ್ಲ ಈ ಬಿಗ್ ಅರ್ಥಿಂಗ್ ಅಪ್ ನಾವು ಹೆಚ್ಚು ಕಡಿಮೆ ಒಂದು 6 ಇಂಚು 7 ಇಂಚು ಈ ರೀತಿ ಒಂದು ಮಣ್ಣು ಅದ್ರ ಮೇಲೆ ಬೀಳೋದ್ರಿಂದ
ಅಲ್ಲಿ ಆಟೋಮೆಟಿಕ್ಕಾಗಿ ಅವು ಮುಚ್ಚಿಕೊಂಡು ಅಲ್ಲೇ ಈಗಲೇ ನಾಶವಾಗಿ ಹೋಗುವಂಥ ಕೆಲಸನೂ ಆಕೈತಿ. ಇಲ್ಲಪ್ಪ ಅಂತ ಅಂದಿದ್ರೆ ನಾವು ಇಲ್ಲಿ ಸ್ವಲ್ಪ ಅವನ್ನ ಮರಿಗಳನ್ನು ಮೇಂಟೈನ್ ಮಾಡ್ಬೇಕಾಗತ್ತೆ. ಯಾವ ರೀತಿ ಮೇಂಟೈನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ, ಸರಿಯಾಗಿ ಒಂದು ಕುಣಿಯಿಂದ ನಾವು ಒಂದು ಕಬ್ಬಿನಿಂದ ಅಲ್ಲಿ ಬಂದಿರತಕ್ಕಂಥ ಮರಿಗಳು ಈಗ 10, 15, 12 ಈ ರೀತಿ ಎಲ್ಲ ಬಂದಿರ್ತಾವೆ. ಅಲ್ಲಿ ನಾವು ಅವನ್ನೇನು ಮಾಡ್ಬೇಕಾಕತಿ, ಕೆಲವೊಂದಿಷ್ಟು ಸದೃಢ ಮರಿಗಳನ್ನೆಲ್ಲ ನಾವು ಕಾಯ್ದುಕೊಂಡು ಅಲ್ಲಿ ನಾವು ಉಳಿದ ಮರಿಗಳನ್ನೆಲ್ಲ ರಿಮೂವ್ ಮಾಡಬೇಕಾಕೈತಿ. ಯಾವ ರೀತಿ ರಿಮೂವ್ ಮಾಡ್ಬೇಕಂದ್ರೆ ಇಲ್ಲಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ಇಷ್ಟೊಂದು ಮರಿಗಳು ಬಂದಾವೆ. ಇಲ್ಲಿ ಎಷ್ಟು ಬಂದಾವಂದ್ರೆ ಸದೃಢ ಮರಿಗಳು ಅಂದ್ರೆ ಈ ರೀತಿ ಬಂದಿರ್ತಾವೆ. ಇವನ್ನೆಲ್ಲ ನಾವು ಇಲ್ಲಿ ದೊಡ್ಡ ದೊಡ್ಡ ಮರಿಗಳನ್ನೆಲ್ಲ ಕಾಯ್ದು ಸಣ್ಣ ಅಂಥವು ಮರಿಗಳನ್ನೆಲ್ಲ ನಾವು ಇಲ್ಲಿ ಮುರಿದು ತೆಗಿಬೋದು. ಅವನ್ನ ದನಕರುಗಳಿಗೆ ಮೇವು ಕೂಡ ನಾವು ಮಾಡ್ಕೋಬೋದು. ಅದು ತೊಂದರೆ ಆದರೆ ಈ ಸಣ್ಣದಾಗಿರ್ತಕ್ಕಂಥ ಮರಿಗಳು ಅಂದ್ರೆ ಒಂದು 6 ಇಂಚು 4 ಇಂಚು ಈ ರೀತಿ ಇನ್ನೂ ಮರಿ ಬರ್ತಾ ಇರ್ತವೆ. ಅವುಗಳೆಲ್ಲ ಈ ಮಣ್ಣು ಏರಿಸೋ ಟೈಮ್ದಾಗೆಲ್ಲ ಮುಚ್ಚಿ ಹೋಗ್ತಾವೆ. ಅವುಗಳಿಂದ ಏನು ತೊಂದರೆ ಹೋಗೋದಿಲ್ಲ. ಹಾಗೂ ಮಾಡ್ಬೋದು ಮತ್ತು ರಿಮೂವ್ ಕೂಡ ಮಾಡ್ಕೋಬೋದು. ಯಾವುದೇ ಒಂದು ಅನುಕೂಲ ಸ್ಥಿತಿ ಆಗೈತೆ ಅದನ್ನು ನೀವು ಮಾಡ್ಕೋಬೋದು. ಮತ್ತು ಇಷ್ಟೆಲ್ಲ ನಾವು ಮರಿಗಳನ್ನು ಕಾದ್ರೆ ಖಂಡಿತವಾಗಿಯೂ ನಮಗೆ ಇಳುವರಿ ಸಿಗೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಇಷ್ಟೊಂದು ಮರಿಗಳಿಗೆ ನಾವು ಪೋಷಕಾಂಶಗಳ ಸಿಗೋದು ಭಾಳಷ್ಟು ಕೊರತೆ ಆಗ್ತೈತಿ. ಮುಂದೆ ಹೋಗಿ ಕಬ್ಬೆಲ್ಲ ಸಾಯುವಂಥ ಕೆಲಸ ಆಗೈತೆ. ಸತ್ತ ನಂತರ ಈ ನಮ್ಮ ಕೊಟ್ಟಿರ್ತಕ್ಕಂಥ ಗೊಬ್ಬರಗಳನ್ನೆಲ್ಲ ಬಳಸಿ ತೆಗೆದುಕೊಂಡು ತಿಂದು ಸತ್ತು ಹೋಗುವಂಥ ಮರಿಗಳನ್ನು ನಾವು ಕಾಯಬಾರ್ದಂತ ಅನ್ನೋ ಉದ್ದೇಶದಿಂದ ಈ ರೀತಿ ನಾವು ರಿಮೂವ್ ಮಾಡಬೇಕಾಗೈತಿ. ಇವು ತಳಿ ಬಂದ್ಬಿಟ್ಟು ಸ್ನೇಹಿತರೆ, ಇವು ನಿಮ್ಗೆ ಹೇಳ್ಬೇಕಾದ್ರೆ SNK 1374 ರೀ. ಆಮೇಲೆ ಇದು 265, ಆಮೇಲೆ ಇದು ಮಂಡ್ಯ ಬಾಹುಬಲಿ 517 ಈ ರೀತಿ ಒಂದು ಕೆಲವು 3 ತಳಿಗಳನ್ನು ಮಾಡ್ಕೊಂಡಿದ್ದೀನಿ. ಹಿಂದಿನ ವೀಡಿಯೋದಲ್ಲಿ ಕೂಡ ಅದನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಯಾವ ರೀತಿ ಮರಿಗಳು ಬರಬೇಕಾಗಿತ್ತು ಅದಕ್ಕಿಂತನೂ ಜಾಸ್ತಿನೇ ಮರಿಗಳು ನಮಗೆ ಇಲ್ಲಿ ಬಂದವು. 1, 2, 3, 4, 5, 6, 7 ಈ ರೀತಿ ನೀಟಾಗಿ ಒಂದು 6ರಿಂದ 7 ಮರಿಗಳು ಬಂದಿದ್ದರೆ ನಮಗೆ ನಡೀತಿತ್ತು. ಆದರೆ ಇಲ್ಲಿ ಮರಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಮರಿಗಳ ಸಂಖ್ಯೆ ಜಾಸ್ತಿ ಆಗಲಿ ಏನು ಮಾಡಬೇಕಂತ ಕೆಲವೊಂದಿಷ್ಟು ಜನ ರೈತರೆಲ್ಲ ಕೇಳ್ತಾಯಿದ್ರು. ಏನೂ ಮಾಡೋಕ್ಕೆ ಹತ್ತೋದಿಲ್ಲ. ನಾವು ಬೀಜನ ಆಳವಾಗಿ ತುಳಿಬಾರ್ದು ಅಂತ ಹೇಳಿದ್ನಿ. ಆ ರೀತಿ ನಾವು ಬೀಜ ಆಳವಾಗಿ ತುಳಿದೇ ಇರ್ತಕ್ಕಂಥ ಟೈಮ್ದಾಗ ನಮಗೆ ಈ ರೀತಿ ಒಂದು ಮರಿಗಳ ಸಂಖ್ಯೆ ಜಾಸ್ತಿ ಬಂದವು. ಆಮೇಲೆ ಮದರ್ ಶೂಟ್ ತೆಗೆಯುವುದರಿಂದ ಕೂಡ ಮರಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಮದರ್ ಶೂಟ್ ನಾವು ಒಂದು 60-70 ದಿವಸದೊಳಗಾಗಿ ಒಂದು ಮದರ್ ಶೂಟನ್ನು ನಾವು ರಿಮೂವ್ ಮಾಡಿದ್ವು ಅಂದ್ರೆ ಅಲ್ಲಿ ಮರಿಗಳ ಸಂಖ್ಯೆ ಜಾಸ್ತಿ ಆಕೈತಿ. ಹೀಗಾಗಿ ಇಲ್ಲಿ ನಮಗೆ ಮರಿಗಳ ಸಂಖ್ಯೆ ಇಷ್ಟೊಂದು ಪ್ರಮಾಣದಾಗ ಬಾಂಧವ ಅನ್ಬೋದು ಸ್ನೇಹಿತರೆ. ಇಲ್ಲಿ ಮರಿಗಳ ಸಲುವಾಗಿ ನಾನು ಯಾವುದೇ ಒಂದು ಡ್ರೆಂಚ್ ಕೂಡ ಇಲ್ಲಿ ಮಾಡ್ಕೊಂಡಿಲ್ಲ. ನೀವು ನೋಡ್ಬೋದು ವ್ಯತಿರೇಕ ಮರಿಗಳು ಬಂದವ. ಇವನ್ನೆಲ್ಲ ನಾವು ರಿಮೂವ್ ಮಾಡಿ ನಮ್ಗೆ ಎಷ್ಟು ಬೇಕಷ್ಟು ಮರಿಗಳನ್ನ ಕಾಕ್ಕೊಂಡು ನಾವು ಇವನ್ನ ನಿರ್ವಹಣೆ ಮಾಡಬೇಕಾಗಿ ಬಂದಿದೆ ಸ್ನೇಹಿತರೆ. ಸಾಕಷ್ಟು ಜನರಿಗೆ ಮರಿಗಳ ಮೇಂಟೈನ್ ಅಂದರೆ ಮರಿಗಳೇ ಬರ್ತಾಯಿಲ್ಲ, ಏನು ಮೇಂಟೈನ್ ಮಾಡೋರು ಅನ್ನೋವಂಥ ಪರಿಸ್ಥಿತಿ ಸಾಕಷ್ಟು ರೈತರಲ್ಲಿ ನಾನು ನೋಡಿದ್ದೀನಿ ರೀ. ಸಾಕಷ್ಟು ಸಾವಿರಾರು ರೂಪಾಯಿ ಡ್ರೆಂಚಿಂಗ್ ಖರ್ಚು ಮಾಡಿ ಸಾಕಷ್ಟು ಮರಿಗಳನ್ನು ಓಡಿಸ್ಕೊಂಥ ಕೆಲಸನೂ ಮಾಡ್ತಿರ್ತಾರೆ. ಆದರೆ ಇಲ್ಲಿ ನಮ್ಗೆ ಯಾವುದೇ ಒಂದು ಹೆಚ್ಚಿನ ಖರ್ಚಿಲ್ಲದೆ ನಮ್ಗೆ ಈ ರೀತಿ ಮರಿಗಳು ಬಂದವ ಅಂದ್ರೆ ಒಂದು ವಿಪರ್ಯಾಸ ಅನ್ಬೋದು ಸ್ನೇಹಿತರೆ. ಇದು ಈ ಮಾಡುವ ಪದ್ಧತಿ ಹಾಗೂ ನಾಟಿ ಪದ್ಧತಿ ಒಳಗೆ ನಾವು ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ವು ಅಂದರೆ ಈ ರೀತಿ ಮರಿಗಳು ಬರಬಾರ್ದಂಥ ಒಂದು ಸಮಸ್ಯೆನ ನೀವು ಎದುರಿಸ್ತೀರಿ. ಇಲ್ಲಿ ನಾವು ನಾಟಿ ಪದ್ಧತಿಯನ್ನು ಸರಿಯಾದ ಕ್ರಮದೊಳಗೆ ಒಂದು ಕಣ್ಣಿನ ನಾಟಿ ಮಾಡಿದರೂ ಕೂಡ ಇಲ್ಲಿ ನಮಗೆ ಸಾಕಷ್ಟು ಮರಿಗಳು ಬಂದವ. ಇಲ್ಲಿ ನೋಡ್ಬೋದು ನೀವು. ಹಂಗೆ ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ, ಒಂದು ಶೇರ, ಒಂದು ಕಮೆಂಟ ಮಾಡಿರಿ. ಯಾರೆಲ್ಲ ಹೊಸಬ್ರು ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದೆ ಯೂಸ್ಫುಲ್ ಮಾಹಿತಿ ಇಂಥ ಮತ್ತೊಂದು ವೀಡಿಯೋ ತೊಗೊಂಡು ಮುಂದಿನ ವೀಡಿಯೋದಾಗ ಭೇಟಿಯಾಗೋಣ್ರಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.